ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲವ್ ಆಫ್ ಲರ್ನಿಂಗ್. ಈ ಪ್ರಾಬ್ಲಮ್ ನೆನಪಿದೆ ಅಲ್ವಾ? ಲಾಸ್ಟ್ ಕ್ಲಾಸಲ್ಲಿ ನಾವು ಸಾಲ್ವ್ ಮಾಡಿದ್ವಿ. ಇನ್ ಕೇಸ್ ನೀವು ಇದನ್ನು ನೋಡ್ಕೊಂಡಿಲ್ಲ ಅಂತ ಅನ್ನೋದಾದರೆ ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಪೋಸ್ಟ್ ಮಾಡಿದ್ದೀನಿ, ನೀವು ನೋಡ್ಕೊಂಬನ್ನಿ. ಸೊ ನಾವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದಾಗ ವಿ ಗಾಟ್ ದ ಎಕ್ಸ್ ವ್ಯಾಲ್ಯೂ ಈಸ್ 3. ನಾನು ಸ್ಟಿಲ್ ಏನು ಹೇಳಿದ್ದೆ ಅಂತಂದರೆ ಈ ಸೊಲ್ಯೂಷನ್ ರಾಂಗ್ ಅಂತ ಹೇಳಿದ್ದೆ. ಯಾಕೆ ಅಂತ ಇವತ್ತು ನೋಡೋಣ. ಈ ವ್ಯಾಲ್ಯೂ ನಾವು ಏನು ಮಾಡೋಣ ಅಂತಂದರೆ ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಲೆಟ್ ಸಿ ವಾಟ್ ವಿ ವಿಲ್ ಗೆಟ್. ಎಕ್ಸ್ಪ್ರೆಷನ್ ಏನು? ಎಕ್ಸ್ ಸ್ಕ್ವಯರ್ ಮೈನಸ್ 9 ಎಕ್ಸ್ ಮೈನಸ್ 3 = 6 ಅಲ್ವಾ? ನಾನು ಎಕ್ಸ್ ಜಾಗದಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡಿದರೆ ಎಕ್ಸ್ ಸ್ಕ್ವಯರ್ ಬಿಕಮ್ 3 ಸ್ಕ್ವಯರ್ ಮೈನಸ್ 9ಗೆ 9 ಅದೇ ಥರ ಇರುತ್ತೆ 9 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3ಯಲ್ಲಿ ಎಕ್ಸ್ = 3 ಸಬ್ಸ್ಟಿಟ್ಯೂಟ್ ಮಾಡಿದರೆ ಇಟ್ ಬಿಕಮ್ 3 ಮೈನಸ್ 3 = 6 ಅಂತ ನಾನು ಹೀಗೆ ಬರ್ಕೊತೀನಿ. ಓಕೆ, ಸಿಂಪ್ಲಿಫಿಕೇಶನ್ನ ಕಂಟಿನ್ಯೂ ಮಾಡೋಣ. 3 ಸ್ಕ್ವಯರ್ = 9 ಮೈನಸ್ 9 ಡಿವೈಡೆಡ್ ಬೈ 3 ಮೈನಸ್ 3 = 6 ಅಂತ ಆಯಿತು. ನೆಕ್ಸ್ಟ್ ಸ್ಟೆಪ್ ಏನಾಯಿತು? 9 ಮೈನಸ್ 9 = 0, 3 ಮೈನಸ್ 3 = 0 6 ಅಂತ ಆಯಿತು. ದಿಸ್ ಈಸ್ ಆಬ್ಸಲ್ಯೂಟ್ಲಿ ನಾಟ್ ಡಿಫೈನ್ಡ್ ಸೊಲ್ಯೂಷನ್ ಇನ್ ದ ಮ್ಯಾಥ್ಸ್. ಈ ಸೊಲ್ಯೂಷನ್ನು ಈ ರೀತಿಯ ಒಂದು ಎಕ್ಸ್ಪ್ರೆಷನ್ನಿಗೆ ನಮ್ಮ ಹತ್ರ ವ್ಯಾಲ್ಯೂ ಇಲ್ಲ, ನಾಟ್ ಡಿಫೈನ್ಡ್. ಇದು ಇನ್ಫಿನಿಟಿ ಆಗಲಿ ಅಥವಾ ಇನ್ನೊಂದು ವ್ಯಾಲ್ಯೂ ಆಗಲಿ ಅಲ್ಲ, ದಿಸ್ ಈಸ್ ನಾಟ್ ಡಿಫೈನ್ಡ್. ಇದನ್ನು ನಾವು ನಾಟ್ ಡಿಫೈನ್ಡ್ ಅಂತ ಕರಿತೀವಿ. ಇಟ್ ಈಸ್ ನಾಟ್ ಡಿಫೈನ್ಡ್. ಯಾಕೆ ಇದು ನಾಟ್ ಡಿಫೈನ್ಡ್? ಅದಕ್ಕಿಂತ ಮುಂಚೆ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಯ್ತಾ? ಎಕ್ಸ್ = 3 ಅನ್ನುವಂಥ ವ್ಯಾಲ್ಯೂ ಈ ಪ್ರಾಬ್ಲಮಿಗೆ ಸರಿಯಾದಂಥದ್ದು ಅಲ್ಲ. ದಿಸ್ ಈಸ್ ಅಬ್ಸಲ್ಯೂಟ್ಲಿ, ದಿಸ್ ಪ್ರಾಬ್ಲಮ್ ಗಾಟ್ ನೋ ಸೊಲ್ಯೂಷನ್ಸ್ ಅಟ್ ಆಲ್. ಆದಮೇಲೆ ಈ 0/0 = ನಾಟ್ ಡಿಫೈನ್ಡ್ ಅನ್ನೋದು ಯಾಕೆ ಅಂತ ಅನ್ನೋದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಂಥ ಹೆಚ್ಚಿನದಾದಂಥ ಈ ರೀತಿಯ ಮ್ಯಾಥಮೆಟಿಕ್ಸ್ ಟ್ರಿಕ್ ಪ್ರಾಬ್ಲಮ್ ಸಾಲ್ಯೂಷನಿಗಾಗಿ ಪ್ಲೀಸ್ ಫಾಲೋ ಮೈ ಚಾನಲ್ ಲವ್ ಆಫ್ ಲರ್ನಿಂಗ್. ಥ್ಯಾಂಕ್ ಯು. ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್.